ಉಪಸಮರದಲ್ಲಿ ಗೆದ್ದು ಬೀಗಿದೆ ಕಾಂಗ್ರೆಸ್. ಬಿಜೆಪಿಯ ವಿರುದ್ಧ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಬಿಜೆಪಿಯ ವೀರಣ್ಣ ಚರಂತಿಮಠಗೆ ಸೋಲಾಗಿದೆ. ಇದು ಹೀನಾಯ ಸೋಲು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಾಗಲಕೋಟೆ ಕ್ಷೇತ್ರ 2008ರಿಂದ ಇಲ್ಲಿವರೆಗೂ ತೆಗೆದುಕೊಂಡ್ರೆ ಒಂದ್ಸಲ ಮೇಟಿ, ಒಂದ್ಸಲ ವೀರಣ್ಣ ಚರಂತಿಮಠ, ಒಂದ್ಸಲ ಮೇಟಿ, ಒಂದ್ಸಲ ವೀರಣ್ಣ ಚರಂತಿಮಠ, ಹೀಗೆ ಪ್ರತಿ ಬಾರಿಯೂ ಬದಲಿಸ್ತಾ ಬಂದಿದ್ರು ಮತದಾರರು. ಆದರೆ ಗೆಲುವಿನ ಅಂತರ ಎಷ್ಟಿರ್ತಿತ್ತು? 2000, 5000 ಅಷ್ಟೇ. ಬಟ್ ಈ ಬಾರಿ ಮಾತ್ರ 22,800 ಒಂದು ದಾಖಲೆಯ ಅಂತರದಲ್ಲಿ ಉಮೇಶ್ ಮೇಟಿ ಗೆಲುವನ್ನು ಕಂಡಿದ್ದಾರೆ. 21,866 ಮತಗಳ ಲೀಡನ್ನು ತೆಗೆದುಕೊಂಡಿದ್ದಾರೆ. ಉಮೇಶ್ ಮೇಟಿಗೆ ಒಟ್ಟು ಮತಗಳನ್ನು ನೋಡೋದಾದರೆ 98,919 ಮತಗಳನ್ನು ಪಡೆದಿದ್ದಾರೆ. 98,919. ಬಿಜೆಪಿ 76,000 ಚಿಲ್ಲರೆ ಮತಗಳನ್ನು ಪಡೆದುಕೊಂಡಿದೆ. CM ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ವರ್ಚಸ್ಸನ್ನು ಹೆಚ್ಚಿಸಿರುವಂಥ ಚುನಾವಣೆ ಇದು. 4-5 ದಿನಗಳ ಕಾಲ ಪ್ರಚಾರ ಮಾಡಿದ್ದರು ಸಿದ್ದರಾಮಯ್ಯ. ಜೊತೆಗೆ ಸತೀಶ್ ಜಾರಕಿಹೊಳಿ ಈ ಚುನಾವಣೆಯ ಮಾಸ್ಟರ್ ಮೈಂಡ್. ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಬೂತ್ನಲ್ಲೂ ಕೂಡ ಹೇಗೆಲ್ಲ ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡಬೇಕು ಅಂತ ಹೇಳಿ ಜಾರಕಿಹೊಳಿ ಅದನ್ನು ಸೀರಿಯಸ್ ಆಗಿ, ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದರು. ಇನ್ನು RV ತಿಮ್ಮಾಪುರ, ಹೌದು, ಅಲ್ಲಿನ ಉಸ್ತುವಾರಿ ಸಚಿವರು. ಇನ್ನು ಮೇಟಿ ಕುಟುಂಬದ ಒಗ್ಗಟ್ಟು ಕೂಡ ಕೈ ಹಿಡಿದಿದೆ. ಆರಂಭದಲ್ಲಿ ಮೇಟಿ ಕುಟುಂಬದಲ್ಲಿ 3 ಆಕಾಂಕ್ಷಿಗಳಿದ್ದರು. ಉಮಾದೇವಿ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ. ಬಾಯಕ್ಕ ಮೇಟಿಯ ಹೊರತಾಗಿ ಎಲ್ಲರೂ ಕೂಡ ಟಿಕೆಟ್ ಬೇಕು ಅಂತಿದ್ರು. ಬಟ್ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು. ಇದರ ಜೊತೆಗೆ ಸರ್ಕಾರದ ಪಂಚ ಗ್ಯಾರಂಟಿಗಳು ಕೂಡ ನೆರವಾಗಿದ್ದಾವೆ. ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು. ಆದರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ.